ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಇಂದಿನಿಂದ ಹೂವಿನ ಲೋಕ ಅನಾವರಣವಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಫಲಪುಷ್ಪ ಪ್ರದರ್ಶನಕ್ಕೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ರಾಶಿ ರಾಶಿ ಸೇವಂತಿಗೆ, ಕಣ್ಕುಕ್ಕುವ ಗುಲಾಬಿ, ಬಗೆ ಬಗೆ ಆರ್ಕಿಡ್. ಸಸ್ಯಕಾಶಿ ಲಾಲ್ಬಾಗ್ ಇಂದು ಪುಷ್ಪ ಕಾಶಿಯಾಗಿ ಬದಲಾಗಿತ್ತು. ಎತ್ತ ನೋಡಿದ್ರೂ ಹೂಲೋಕವೇ ಕಣ್ಮನ ಸೆಳಿತು. ಹೌದು, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಆಯೋಜಿಸಿರೋ 218ನೇ ಫಲಪುಷ್ಪ ಪ್ರದರ್ಶನಕ್ಕೆ ಇಂದು ಸಿಎಂ ಸಿದ್ದರಾಮಯ್ಯ ಲಾಲ್ಬಾಗ್ನಲ್ಲಿ ಚಾಲನೆ ನೀಡಿದರು. ಇಬ್ಬರು ಸ್ವಾತಂತ್ರ್ಯ ಯೋಧರು, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತೆ ಸಂಗೊಳ್ಳಿ ರಾಯಣ್ಣ. ಇವರ ಕಾನ್ಸೆಪ್ಟ್ ಇಟ್ಕೊಂಡು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ತೋಟಗಾರಿಕೆ ಇಲಾಖೆಗಳು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬ್ರಿಟಿಷರ ವಿರುದ್ಧ ಹೋರಾಡಿದ್ದ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಥೀಮ್ನಲ್ಲಿ ಫಲಪುಷ್ಪ ಪ್ರದರ್ಶನ ಅನಾವರಣಗೊಂಡಿದೆ. 7 ಲಕ್ಷಕ್ಕೂ ಅಧಿಕ ಹೂಗಳನ್ನು ಬಳಸಿ ನಿರ್ಮಿಸಿರೋ ಕಿತ್ತೂರು ಕೋಟೆ ಈ ಬಾರಿಯ ಫಲಪುಷ್ಪ ಪ್ರದರ್ಶನದ ಕೇಂದ್ರ ಬಿಂದುವಾಗಿದೆ. ಸದ್ಯ ಗಮನಿಸ್ತಾ ಇದ್ದೀರಾ, ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಕೆಳದಿಯ ಕೋಟೆ ಏನಿದೆ ಆ ಒಂದು ಕೋಟೆಯ ಮಾದರಿ ಅರಳು ನಿಂತಿದೆ. ಸದ್ಯ ಈ ಬಾರಿಯ ಒಂದು ಸಸ್ಯಕಾಶಿಯಲ್ಲಿ ನಡೀತಾ ಇರತಕ್ಕಂಥ ಫಲಪುಷ್ಪ ಪ್ರದರ್ಶನವನ್ನು ಸಂಗೊಳ್ಳಿ ರಾಯಣ್ಣ ಹಾಗೆ ರಾಣಿ ಚೆನ್ನಮ್ಮ ಅವರಿಗೆ ಅರ್ಪಣೆಯನ್ನು ಮಾಡಿರುವಂಥದ್ದು. ಸದ್ಯ ಫಲಪುಷ್ಪ ಪ್ರದರ್ಶನಕ್ಕೆ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವಿದೆ. ವಯಸ್ಕರಿಗೆ 80 ರೂಪಾಯಿ, ಮಕ್ಕಳಿಗೆ 30 ರೂಪಾಯಿ ಟಿಕೆಟ್ ನಿಗದಿಪಡಿಸಲಾಗಿದೆ. ವೀಕೆಂಡ್ನಲ್ಲಿ ವಯಸ್ಕರ ಟಿಕೆಟ್ ದರವನ್ನ 100 ರೂಪಾಯಿಗೆ ನಿಗದಿ ಮಾಡಲಾಗಿದೆ. ಮೊದಲ ದಿನವೇ ಲಾಲ್ಬಾಗ್ಗೆ ಜನಸಾಗರವೇ ಹರಿದು ಬಂದಿತ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಬ್ಯೂಟಿಫುಲ್ ಆಗಿದೆ, ಎಲ್ಲ ನೋಡೋಕ್ಕೆ ಚೆನ್ನಾಗಿದೆ, ಎಲ್ಲ ಕರೆಕ್ಟಾಗಿ ಇದು ಮಾಡಿದ್ದಾರೆ. ಲಾಸ್ಟ್ ಟೈಮ್ ಥೀಮು ಇದು ಇನ್ನೂ ಚೆನ್ನಾಗಿದೆ, ಸೊ ಇನ್ನೂ ಚೆನ್ನಾಗಿರೋದು ಬರುತ್ತೆ ಅಂತ ನೋಡ್ತೀವಿ. ಫಲಪುಷ್ಪ ಪ್ರದರ್ಶನ ಇನ್ನು 12 ದಿನಗಳ ಕಾಲ ರಸದೌತಣ ಉಣಬಡಿಸಲಿದೆ. 4 ರಾಜ್ಯಗಳಿಂದ ಬಂದಿರೋ ಹೂಗಳ ರಾಶಿಯಿಂದ ಹೂವಿನ ಲೋಕವೇ ನಿರ್ಮಾಣವಾಗಿದೆ. ಶಾಂತಮೂರ್ತಿ, TV9 ಬೆಂಗಳೂರು.